ಆತ್ಮೀಯ ವಿದ್ಯಾರ್ಥಿಗಳೇ, ಇದನ್ನ ನಾವು 2012-13ನೇ ಸಾಲಿನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಬೇಕು ಅಂತ ಹೇಳಿ ಹಂಬಲವನ್ನು ಇಟ್ಕೊಂಡಾಗ ನಾನು ಏಕೆ ಡೈನೋಸರ್ನ ಮಾಡಬಾರ್ದು ಅನ್ನೋ ಒಂದು ಕನಸು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಆವಾಗ ನಾನು GM ರೂಮ್ಗೆ ಹೋದಾಗ ಅವರು ಕೆಲವು ನಾಟಕದ ಪರಿಕರಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ ಕೀಲು ಕುದುರೆಯನ್ನು ನಾನು ನೋಡಿದಾಗ ನಾನು ಯಾಕೆ ನನ್ನ ಲ್ಯಾಬಲ್ಲಿ ಒಂದು ಡೈನೋಸರ್ನ ಮಾಡಬಾರ್ದು ಅಂತ ಯೋಚಿಸಿ ನಮ್ಮ GM ಅವ್ರನ್ನ ಹೋಗಿ ನಾನು ಕೇಳ್ಕೊಂಡಾಗ ಅವರು ತುಂಬುರದಿಂದ ಒಪ್ಪಿ, ನಾನು ನಿನ್ನ ಭೂಮಿಗೆ ಒಂದು ಡೈನೋಸರ್ ಮಾಡಿಕೊಡ್ತೀನಪ್ಪ ಅಂತ ಹೇಳಿದ್ರು. ಆದರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅವರು 1 ವರ್ಷ ಇದು ತಡವಾಗಿ ಪ್ರಾರಂಭ ಆಯಿತು. ಆಮೇಲೆ ಅವರು ಕರಿಯಮ್ಮನ ದೇವರ ಆಶೀರ್ವಾದದಿಂದ ಮತ್ತೆ ಅವರು ಜೀವ ಪಡೆದು ಬಂದರು. ಅವರ ಮಾರ್ಗದರ್ಶನದಂತೆ ನಮ್ಮ 9ನೇ ತರಗತಿಯ ವಿದ್ಯಾರ್ಥಿಗಳು ಆದಂತಹ ಚೇತನ್, ಹರ್ಷಿತಾ, ಯಶವಂತ್, ದಿಲೀಪ್ ಮತ್ತು ಮನೋಹರ್ ಮತ್ತು ಚಂದನ್, ಈ ಎಲ್ಲ ವಿದ್ಯಾರ್ಥಿಗಳು ಕೂಡಿ ನಮ್ಮ GM ಅವರ ಮಾರ್ಗದರ್ಶನದಂತೆ ಈ ಬೃಹದಾಕಾರದ ಈ ಡೈನೋಸರ್ನ ಮಾಡಿದ್ದೀವಿ. ಅವರಿಗೆ ನನ್ನ ತುಂಬು ಹೃದಯದ ಒಂದು ವಂದನೆಯನ್ನು ನಾನು ಅರ್ಪಿಸ್ತಾ ಇದ್ದೀನಿ. GNR ನಮ್ಮ ಶಾಲೆಗೆ ಬಂದಾಗ ಅವರ ನೇಮಕಾತಿಯ ಅರ್ಜಿಯನ್ನು ನನ್ನ ಕೈಲೇ ಕೊಟ್ಟು ಕಳಿಸಿದೆ. ನಾನು ಆ ಅರ್ಜಿನ ತಗೊಂಡು ಈ ಶಾಲೆಗೆ ತಲುಪಿಸಿದೆ. ಅಂದಿನಿಂದ ಇಂದಿನವರು ಕೂಡ ಏನೋ ನನ್ನ ಮೇಲೆ ತುಂಬ ಅಭಿಮಾನ ಇಟ್ಟು ನನ್ನ ರೂಮಿಗೆ ಒಂದು ಸಾರಿ ಬಂದು, ಆಗ ನಾನು ಕಾನ್ಸೆಪ್ಟ್ ಕೀಲು ಕುದುರೆ ಜಾನಪದ ನೃತ್ಯವನ್ನು ಬದಲಾವಣೆ ತರಬೇಕು ಅನ್ನೋ ಉದ್ದೇಶದ ಮೇಲೆ ಕೀಲು ಕುದುರೆಗಳನ್ನು ಮಾಡ್ತಾಯಿದ್ದೆ. ಅಂದರೆ ಸ್ವತಃ ನಾನೇ ಅದರ ಪ್ರತಿಬಿಂಬಗಳನ್ನು ಸೃಷ್ಟಿಸ್ಕೊಂಡು ನಿಜವಾಗಿ ಅದರ ವೃತ್ತಿ ಕೀಲು ಕುದುರೆಯ ಕಲಾವಿದರ ಥರನೇ ಮಾಡ್ತಾಯಿದ್ದೆ. ಅದನ್ನು ನೋಡಿ ಇದು ಏನೇನು ಮಾಡ್ತೀರ, ಏನು ಬೇಕಾದ್ರೂ ಮಾಡ್ತೀನಿ, ಒಳ್ಳೇದು ಮಾಡ್ತೀನಿ ಅಣ್ಣ, ನನಗೊಂದು ಏನಾರ ಮಾಡಬೇಕಲ್ಲ ನಮ್ಮ ವಿಜ್ಞಾನದ ರೂಮ್ಗೆ. ಎಲ್ಲ ನಿಮ್ಮ ರೂಮ್ನಲ್ಲೇ ಎಲ್ಲ ಮಾಡಿಟ್ಕೊಂಡಿದ್ದೀರಾ, ಸರಿ ಒಂದು ಕಾನ್ಸೆಪ್ಟ್ ತೊಗೊಂಡು ಬನ್ನಿ, ಪ್ರಯತ್ನ ಮಾಡೋಣ ಅಂಥೇಳಿ ಅಂದಾಗ ಡೈನೋಸರ್ ಬಗ್ಗೆ ಐಡಿಯಾ ಕೊಟ್ಟು, ಅದು ನನಗೆ ಕುತೂಹಲ ಆಯಿತು. ಸುಮ್ಮನೆ ಚಿಕ್ಕ ಪ್ರಾಣಿಗಳನ್ನೆಲ್ಲ ಏನೋ ಮಾಡೋದಕ್ಕೆಲ್ಲ ಸರಿಯಾಗೋಣ. ಡೈನೋಸರ್ ಎಷ್ಟು ಜನ ನೋಡಿದ್ದಾರೆ, ಭೂಮಿ ಮೇಲೆ ಇದೆಯಾ ಇಲ್ವಾ ಅಂತ ನಾನು ಈ ವಿಚಾರ ಬಗ್ಗೆ ನನ್ನ ಮಗನ ಬಗ್ಗೆ ಅವನ ಹತ್ರ ಚರ್ಚೆ ಮಾಡಿ, ಆತ ಇಂಟರ್ನೆಟ್ನಲ್ಲಿ ಇದರ ಕಾನ್ಸೆಪ್ಟ್ನೆಲ್ಲ ತಗೋದ. ಇದರ ಆಕಾರಗಳು, ಬಿಳಿ ಭಾಗಗಳು, ಮುಖ, ಕಾಲುಗಳು, ಮುಂದೆ 2 ಸಣ್ಣ ಕೈಗಳು, ಇವೆಲ್ಲ ಬಿಡಿಯಾಗಿ ನನಗೆ ತೆಗೆದುಕೊಂಡು, ಆಗ ನಾವು ಅದನ್ನೆಲ್ಲ ಜೋಡಣೆ ಮಾಡಿ ನೋಡಿದಾಗ ಈಗ ನಾವು ಮಾಡಿರೋ ಈ ಡೈನೋಸರ್ 16 ಅಡಿ ಉದ್ದ ಇದೆ, 5.5 ಮೀಟರ್ ಇದೆ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಂಟರ್ನೆಟ್ನಲ್ಲಿ ಇದರ ಅವಯವಗಳ ಆಧಾರದ ಮೇಲೆ ಇದು ಒಂದೇ 1 ತಿಂಗಳ ಮರಿ. ಆಶ್ಚರ್ಯ ಆಗುತ್ತೆ. ಕಾರಣ ಇದರ ಒರಿಜಿನಲ್ ಹೈಟ್ ಬಂದು 65 ಅಡಿ ಎತ್ತರ ಇರುತ್ತೆ, ಸುಮಾರು 32 ಮೀಟರ್ ಉದ್ದ ಇರುತ್ತೆ ಅಂತೇಳಿ ಬಂತು. ಆದರೆ ಅಷ್ಟು ದಪ್ಪದು ಮಾಡೋಕ್ಕೆ ನಮಗೆ ಜಾಗನೇ ಇಲ್ಲ. ಹಾಗಾಗಿ ನಾವು ಈ 16 ಅಡಿ ಉದ್ದದ, ಸುಮಾರು 5-6 ಅಡಿ ಎತ್ತರದ, 7 ಅಡಿ ಮೇಲಿದೆ, 16 ಅಡಿ ಉದ್ದ ಇದೆ, ಇದು 1 ತಿಂಗಳ ಮರಿನ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಪಾಪ ಅಷ್ಟರೊಳಗಾಗಿ ಅವರ ಆಸೆಗೆ ಒಂದು ತಣ್ಣೀರು ಇಟ್ಟಂತ ಹೋಯಿತು. ಕಾರಣ ನನ್ನ ಆರೋಗ್ಯ ಸ್ವಲ್ಪ ತೊಂದರೆಗಳಾಯಿತು. ಅದನ್ನು ನನ್ನ ಪ್ರಿಯ ಸ್ನೇಹಿತರೆಲ್ಲ ನನಗೆ ಮತ್ತೆ 3 ಜೀವ ಕೊಟ್ಟರು, ಕರಿಯಮ್ಮ ತಾಯಿ ಆಶೀರ್ವಾದ ಕೊಟ್ಟರು. ಅದು ಮತ್ತೆ ಪ್ರಸ್ತಾಪ ಮಾಡಿದಾಗ ನಾನು ಮರೆತುಬಿಟ್ಟಿದ್ದೆ, 2-3 ವರ್ಷ ಆಯಿತು. ಹಾಗಾಗಿ ಮತ್ತೆ ಈಗ 2-3 ತಿಂಗಳಿಂದ ಕೂತ್ಕೊಂಡು ಅದನ್ನೆಲ್ಲ ಚರ್ಚೆ ಮಾಡಿದಾಗ
ಎಲ್ಲ ಮೆಟೀರಿಯಲ್ಸ್ಗಳು ನಾನು ಕೇಳಿದ ಮೆಟೀರಿಯಲ್ಸ್ನೆಲ್ಲ ಕೊಟ್ಟರು. ಸೊ ನನಗೆ ತುಂಬ ವರ್ಕ್ ನಾನೇ ಮಾಡೋಕ್ಕಾಗ್ದಲೇ ಇರೋದ್ರಿಂದ ಮಕ್ಕಳಿಗೆ ತರಬೇತಿ ಕೊಟ್ಕೊಂಡು ಹೀಗೆ ಮಾಡಿ ಹೀಗೆ ಬೆಂಡ್ ಮಾಡಬೇಕು ಅಂತೆಲ್ಲ ಹೇಳಿ ಅವಳ ಆಕಾರಗಳನ್ನು ಫೇಸ್ ಮಾತ್ರ ನಾನೇ ಪೂರ್ತಿ ಮಾಡಿದೆ. ಉಳಿದೆಲ್ಲವನ್ನೂ ಕೂಡ ನಾನು ಹೇಳ್ದಂಗೆ ಮಕ್ಕಳು ಎಲ್ಲ ಬೆಂಡ್ ಆಕಾರಗಳು ಮಾಡಿಕೊಟ್ಟಂಗೆ ಅದಕ್ಕೆಲ್ಲ ಸಂಪೂರ್ಣವಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ 15ನೇ ತಾರೀಕು ಶುಕ್ರವಾರ ಇದರ ಉದ್ಘಾಟನೆ ಆಯಿತು. ಸೊ ನೋಡಿದವರೆಲ್ಲ ದಯಾನಂದ ಸರ್ ಹೀಗಿತ್ತ ದಯಾನಂದ ಸರ್ ಹೀಗಿತ್ತ, ಹೌದಾ ಹೀಗೇನಾ, ಇದು ನಿಜವಾ? ನಾವು ಫಿಲಮ್ನಲ್ಲಿ ಇಂಗ್ಲೀಷ್ ಫಿಲಮ್ನಲ್ಲಿ ನೋಡಿದ್ದೀವಿ, ಯಾವ್ಯಾವುದೇ ಚಿತ್ರಗಳಲ್ಲಿ ನೋಡಿದ್ದೀವಿ, ಭಾಳ ಅನುಕೂಲ ಮಾಡಿದ್ದೀರಾ, ನಮಗೆ ನಿಜವಾಗಿ ಹತ್ತಿರದಲ್ಲಿ ಮುಟ್ಟಿ ನೋಡೋದಕ್ಕೆ ಒಂದು ಅವಕಾಶ ಮಾಡಿದ್ದೀರ ಅಂತ ಎಲ್ಲ ಪ್ರೇಕ್ಷಕರು ಕೂಡ ಇದ್ರ ಬಗ್ಗೆ ಪ್ರಶಂಸೆ ಕೊಟ್ಟರು. ಹಾಗನ್ನಿಸ್ತು ನನಗೆ. ನನ್ನ ಶ್ರಮ ಎಷ್ಟೇ ಇದ್ದರೂ ಕೂಡ ಪ್ರೇಕ್ಷಕರ ಮನಸ್ಸಿನಲ್ಲಿ ನನ್ನ ಶ್ರಮದ ಅಲೆ ಸಿಕ್ಕಿದೆ ಅಂತ ಅನ್ನಿಸ್ತು, ಸಂತೋಷ ಆಯಿತು. ನಾನು ಇದ್ರ ಬಗ್ಗೆ ಹೇಳಬೇಕಂದ್ರೆ GNR ಅವರಿಗೆ ಭಾಳ ಕೃತಜ್ಞತೆ ನಾನು ಸಲ್ಲಿಸ್ತೇನೆ. ಕಾರಣ ಅವರು ಇದನ್ನು ನನ್ನೊಳಗಿರುವ ಕಲೆಯನ್ನು ಕಾಲ್ಪನಿಕವಾಗಿ ಈಚೆ ತೆಗೆದು ಎಲ್ಲರಿಗೂ ಕಾಣುವ ಹಾಗೆ ಮಾಡಿದಂಥ ವ್ಯಕ್ತಿ, ಮೂಲ ವ್ಯಕ್ತಿ JNR. ಯಾಕೆಂದರೆ ಎಲ್ಲೋ ಒಂದು ಕಡೆ ಇತ್ತು ನನ್ನೊಳಗೆ ಕಲೆ, ಅದು ನಿಮ್ಮೊಳಗಿದೆ, ಇದನ್ನು ಮಾಡಿ ಇದನ್ನು ಜನಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಅಂದಿದ್ದು ನಿಜವಾಗ್ಲೂ ಹೇಳಿದ್ರು. ನಾನಿಲ್ಲಿ ಮಾಡಿರೋದು ದೊಡ್ಡದಲ್ಲ. ಮೊದಲು ನನ್ನ ಶ್ರಮಕ್ಕಿಂತ ಕಾನ್ಸೆಪ್ಟ್ ಕೊಟ್ಟಂಥ ಮೂಲ ವ್ಯಕ್ತಿ JNR. ಈ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನನ್ನ ಆತ್ಮೀಯ ಶಿಷ್ಯರು 9ನೇ ತರಗತಿ ವಿದ್ಯಾರ್ಥಿಗಳು ದರ್ಶನ್, ಮುಂದೆ ಚೇತನ್, ಒಂದು ಮಾತಿನ ಮಲ್ಲ ಆದರೂ ವರ್ಕು ಹಂಗೆ ಮಾಡೋರು, ಯಶವಂತ್ ಅಂತ, ಈತ ಚೇತನ್, ರಾಕೇಶ್, ಮನೋಹರ್, ಕುಮಾರಸ್ವಾಮಿ, ಹರ್ಷಿ ಮತ್ತು ಚಂದ್ರನ್. ಇವರು ಪಾಪ ಇವರ ಕಾರ್ಯ ಅನುಭವದ ಸಮಯದಲ್ಲಿ, ಯಾಕೆಂದರೆ ಈ ಮಕ್ಕಳನ್ನ ನಾವು ಏನೋ ಮಾಡ್ತೀವಿ ಅಂತ ಹೇಳಿ ಸಮಯವಿಲ್ಲದ ಸಮಯದಲ್ಲಿ ಮಕ್ಕಳನ್ನ ಕರ್ಕೊಂಡಾಗ ಇವರ ಪಾಠದ ಬಗ್ಗೆ, ಇವರ ಶೈಕ್ಷಣಿಕ ಬಗ್ಗೆ ಚಿಂತನೆ ಮಾಡಿ ನಾನೇನು ಮಾಡಿದೆ ಅಂದರೆ ನನಗೆ ಇದ್ದಂಥ ಕಾರ್ಯಾನುಭವದ ಸಮಯದಲ್ಲಿ ಬೇರೆ ಮಕ್ಕಳನ್ನೆಲ್ಲ ಆಟಕ್ಕೆ ಅದಕ್ಕೆ ಬಿಟ್ಬಿಟ್ಟು ಈ ಮಕ್ಕಳನ್ನ ಕರ್ಕೊಂಡು ಈ JNR ಅವರ ವಿಜ್ಞಾನದ ಈ ಶಾಲೆಯಲ್ಲಿ ಬಂದು ಈ ಕೆಲಸಗಳನ್ನ ಮಾಡಿದೆ. ಸುಮಾರು ಮಕ್ಕಳು ಅದೆಷ್ಟು ಮೈದಾ ಹಿಟ್ಟು ಕಾಸಿದಾರೋ, ಆ ಗೋಣಿ ಚೀಲ ಬಂದಿಲ್ಲ, ಅವನು ಗೋಣಿ ಚೀಲ, ರೊಟ್ಟಿಗಳು ಎಲ್ಲೆಲ್ಲಿ ಬಿದ್ದಿತ್ತು, ವೇಸ್ಟ್ ಸಾಮಾನು ತೊಗೊಂಡು ಬಂದ್ರು, ಅದನ್ನು ಟೇಸ್ಟಾಗಿ ಮರುಕಳಿಸೋಣ, ಅದು ಮಾರ್ಪಾಡು ಮಾಡೋಣ ಅಂತೇಳಿ ಇಷ್ಟು ಜನ ಮಕ್ಕಳು ಸುಮಾರು 2 ತಿಂಗಳಿಂದ ಕಾರ್ಯಾನುಭವದ ಆಟಕ್ಕೆ ಹೋಗಿದ್ದವರಿಗೆ ಲಾಸ್ ಆಗಿರೋದು ಏನಂದರೆ ಪಾಠದಲ್ಲಿ ಇನ್ನೂ ತೊಂದರೆ ಆಗಿಲ್ಲ, ಆಟಗಳನ್ನ ಆಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಆ ಆಟನ ದಯಾನಂದ ಸರ್ ಹತ್ರ ಆಡಿಸಿದ್ದೀನಿ, ಅವರ ಕಾರ್ಯಾನುಭವ ಸಂಘ ಮಾಡಿದ್ದೀನಿ. ಈ ಮಕ್ಕಳು ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ. ನನ್ನ